ನಾನು ಮಾಧುರಿ ಅಂತ ಸರ್, ಹೈಸ್ಕೂಲ್ ಟೀಚರ್ ಇದ್ದೀನಿ. ಮಾಧುರಿ ಅಂತ ಬೀದರ್ನಿಂದ. ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಟೀಚ್ ಮಾಡ್ತೀನಿ ಸರ್ ಇಲ್ಲಿ. 10ನೇ ತರಗತಿಯಲ್ಲಿ ಸವಿ ಚೈತ್ರ ಅನ್ನುವಂಥ ನಮ್ಮ ಕವನ ಇದೆ. ಆ ಕವನ ಹೇಳಿನ ಈಗಾಗಲೇ ಮಕ್ಕಳಿಗೆ ಕವಿ ಪರಿಚಯನೂ ಆಗಿದೆ. ಬಟ್ ನಿಮ್ಮ ನಂಬರ್ ಸಿಕ್ತಲ್ಲ, ಮೊನ್ನೆ ಬೀದರ್ನಲ್ಲಿ ಮಿಸ್ ಆಯಿತು ಕಾರ್ಯಕ್ರಮ. ಅದಕ್ಕೆ ಮಕ್ಕಳಿಗೆ ಫೇಸ್ ಟು ಫೇಸ್ ಸ್ವಲ್ಪ ಮಾತಾಡಿ ಅಂತ ಅವ್ರ ಇಚ್ಛೆ ಇತ್ತು ಬಹಳಷ್ಟು. ಯಾಕಂದ್ರೆ ಸ್ವಲ್ಪ ಉರ್ದು ಮಾಧ್ಯಮ ಸರ್ ಇದು, ಹಾಗಾಗಿ ಮಕ್ಕಳಿಗೆ ಕನ್ನಡ ಸ್ವಲ್ಪ ಬಹಳನೇ ತೊಂದರೆ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಈಗ ಚೆನ್ನಾಗಿರ್ತಾರೆ ಸರ್. ಅದಕ್ಕೆ ಹಾಂ, 2ನೇ ಭಾಷೆ ಸರ್, ಸೆಕೆಂಡ್ ಲ್ಯಾಂಗ್ವೇಜ್. ಸರ್ ಮಕ್ಕಳು 11 ಜನನೇ ಇದ್ದಾರೆ ಸರ್. ಸ್ಟ್ರೆಂತ್ ಕಡಿಮೆ ಇದೆ ಉರ್ದು ಮಾಧ್ಯಮಕ್ಕೆ, ಜೊತೆ ಕನ್ನಡ ಮಾಧ್ಯಮಕ್ಕೆ ಇದೆ ಸರ್. ಅಲ್ಲಿ ಬಹಳಷ್ಟು ಇದೆ ಸ್ಟ್ರೆಂತ್. ಅಲ್ಲಿ 54 ಜನ ಇದ್ರೆ, 2 ಕಡೆ ಟೀಚ್ ಮಾಡ್ತೀನಿ ನಾನೇ ಕನ್ನಡ. ಹೌದು ಸರ್, ಹೌದು. ಇಲ್ಲ ಸರ್, ಬಹಳ ಕಷ್ಟ. ಆ್ಯಕ್ಚುಲಿ ನಾನು ಟ್ರಾನ್ಸ್ಫರ್ ಆಗಿ ಲಾಸ್ಟ್ ಇಯರೇ ಬಂದಿದ್ದೀನಿ. ಆದರೂ ಪರವಾಗಿಲ್ಲ ಸರ್, ಆದಷ್ಟು ನಾನು ಕವರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಕನ್ನಡದಲ್ಲಿ ಆಸಕ್ತಿ ಹುಟ್ಟಬೇಕು ಅಂತ ನಿಮ್ಮ ಜೊತೆ ಮಾತಾಡ್ಕೋಬೇಕು, ಮಕ್ಕಳ ಜೊತೆ ಮಾತಾಡಿ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಿ? ನೀವು ಹೇಗಿದ್ದೀರಿ? ಹಾಂ ಸರ್, ಸ್ವಲ್ಪ ಸರ್ ಸರಿ. ಹಾಂ ಸರ್, ಚೆನ್ನಾಗಿ ಅನಿಸ್ತೀರಿ ಸರ್. ಪರಿಸರ ಬಂದಿರಿ, ಹಸಿರಿ ಮಿಸಿರಿ. ಚೈತ್ರ ಮಾಸ ಅಂತ ಬರುತ್ತೆ. ಅದನ್ನ ವಸಂತ ಮಾಸ ಕೂಡ ನಮ್ಮ ಮಾಸದ ಗೊತ್ತಿರಬಹುದು. ಬೇಸಿಗೆನಲ್ಲಿ ಬರ್ತದೆ, ಯುಗಾದಿ ಅಂತ ಹಬ್ಬ ಮಾಡ್ತಾರೆ. ಯುಗಾದಿ ಹಬ್ಬ ಅಂದ್ರೆ ಅದು ಒಂದು ನಮ್ಮ ನಂಬಿಕೆ ಪ್ರಕಾರ ಅಲ್ಲಿಂದ ಒಂದು ಹೊಸ ವರ್ಷ ಆರಂಭ ಆಗ್ತದೆ. ಒಂದು ನೈಸ ಏನದು ಹೊಸ ವರ್ಷ ಅಂತ ಹೇಳ್ತೀವಲ್ಲ, ನೈಸಾರ್ ವಹಾಸೆ ಶುರು ಹೋದೆ ಸಮಸ್ಯೆ. ಅಂದ್ರೆ ಬರೀ ನಿಸರ್ಗ, ನಮ್ಮ ನಿಸರ್ಗದಲ್ಲಿ ನಮ್ಮ ಬದುಕಲ್ಲಿ ಬದಲಾವಣೆಗಳಾಗ್ತದೆ ಅಲ್ವಾ? ಏನೋ ಈಗ ಮಳೆಗಾಲ ಮಳೆ ಇರ್ತದ್ರಿ, ಹಸಿರು ನಿಸಿರು. ಕ್ರಮೇಣ ಬೇಸಿಗೆ ಬಂದು, ಬಿಸಿಲು ಬಂದು, ಎಲ್ಲ ಒಣಗಿ ಹೋಗ್ತದೆ. ಅದಾದ್ಮೇಲೆ ಚೈತ್ರ ಮಾಸ ಬಂದಾಗ ಅಂದ್ರೆ ವಸಂತ ಬಂದಾಗ ಮತ್ತೆ ಮಳೆ ಶುರುವಾಗುತ್ತೆ. ಅವಾಗ ಏನಾಗುತ್ತೆ, ಈ ನಿಸರ್ಗದಲ್ಲಿ ಒಂದು ಹೊಸ ಚೆಲುವು ಶುರುವಾಗುತ್ತೆ, ಚಿಗುರು ಬರುತ್ತೆ, ಗಿಡಗಳು ಚಿಗುರ್ತಾರೆ. ಅಂತ ಹೊತ್ತಲ್ಲಿ ಇಡೀ ಬದಲಾವಣೆ ಆಗ್ತದೆ. ಕವಿತೆ ಹೇಳುತ್ತೆ. ಯಾಕಂದ್ರೆ ಕವಿತೆ ನಿಸರ್ಗದಲ್ಲಿ ಆಗುವ ಬದಲಾವಣೆ ಹೇಳುತ್ತೆ. एक बार दुख आता है, एक बार सुख आता है, हमें इन दोनों को साथ हमें बिताना पड़ेगा. और दुख ಬಂದ್ಬಿಡುತ್ತೆ, ಏನೋ ಸಮಸ್ಯೆ ಅದು ಶಾಶ್ವತ ಇರೋದು, ಪರ್ಮನೆಂಟ್ ಆಗಿರುತ್ತೆ. ಸೊ ಬದಲಾವಣೆ ಆಗ್ತಾ ಆಗ್ತಾ ಮತ್ತೆ ಹೊಸ ದಿನಗಳು ಬರ್ತದೆ. ಹಾಗೆ ನಿಸರ್ಗದಲ್ಲಿ ಒಂದ್ಸಲ ಬೇಸಿಗೆ ಬಂದು ಎಲ್ಲ ಒಣಗಿ ಹೋದಂತ ಸ್ಥಿತಿನಲ್ಲೂ ಕೂಡ ಮತ್ತೆ ಈ ವಸಂತ ಮಾಸ ಬಂದಾಗ ಏನಾಗ್ತದೆ, ಹೊಸ ಚೈತನ್ಯ ಬರ್ತದೆ. ಅದು ಯುಗದ ಆದಿ ಅಂತ ಕರೀತಾರೆ. ಯುಗ ಅಂದ್ರೆ ಒಂದು ವರ್ಷ, ಸಾಲ ಅಂತ ಹೇಳ್ತಾರೆ. ಈ ಯುಗದ ಆದಿ ಬಂದಾಗ ಏನಾಯ್ತು, ಒಬ್ಬರಿಗೆ ಒಂದು ಚೇಂಜ್ ಸಿಕ್ಬಿಡುತ್ತೆ. ನಿಸರ್ಗದಲ್ಲಿ ಹಸಿರು ಶುರುವಾಗುತ್ತೆ. ನೀವು ನೋಡಿರಲ್ಲ, ಗಿಡಗಳಲ್ಲೆಲ್ಲ ಚಿಗುರು ಬರುತ್ತೆ. ಅದೇ ಯುಗದ ಆದಿ ಸುಖ ಒಂಥರ ಸತ್ತುತ್ತದೆ ನಮ್ಮ ನಿಸರ್ಗದಲ್ಲಿ ಅಲ್ವಾ? ಮನುಷ್ಯನ ಬದುಕಿನಲ್ಲಿ ಕೂಡ ಒಂದು ಯಾವುದೋ ಒಂದು ಒಣ ಬದುಕು ಹೋದ ಮೇಲೆ ಮತ್ತೆ ಸಂತೋಷದ ಬದುಕು ಸಿಗ್ತದೆ ಅನ್ನೋದು ಆ ಮೊದಲನೇ ಸಾಲಿನಲ್ಲಿ ಇರುವಂತದ್ದೆಲ್ಲ. ಅವಾಗ ಒಂದು ಹೊಸ ಕಳೆ ಬರ್ತದೆ ಜೀವನ. ಅದು ನಿಸರ್ಗಕ್ಕಲ್ವಾ? ನಿಸರ್ಗಮೇ ಅದು ನಮ್ಮ ಬದುಕಿನಲ್ಲಿ ಕೂಡ ಹಾಗೆ ಬರ್ತದೆ. ದುಃಖಗಳ ಕಳೆದು ಸುಖ ಬಂದಾಗ ಮನುಷ್ಯನಲ್ಲಿ ಒಂಥರದ ಖುಷಿ ಬರುತ್ತೆ.
ಸೊ ನಮಗೂ ಮತ್ತು ನಿಸರ್ಗಕ್ಕೂ ವ್ಯತ್ಯಾಸ ಇಲ್ಲವೇ ಇಲ್ಲ ಅಲ್ವಾ? ನಿಸರ್ಗ ಸೊ ಇದು ನಡೆಯೋದನ್ನ ನಾವು ನಿಸರ್ಗದ ಮೂಲಕ ಕಲಿಬೇಕಾಗಿದೆ. ಸುಮಾರು ವಿಷಯಗಳನ್ನ ನಿಸರ್ಗದಿಂದ ಕಲಿಬೇಕಾಗಿದೆ. ಅಂಥದ್ದನ್ನ ಕವಿತೆ ಹೇಳಿ. ಆಮೇಲೆ ಎಷ್ಟೊಂದು ಬಣ್ಣ ಇರುತ್ತೆ ನೋಡಿರ್ಬೋದು. ಚಿಗುರಿನಲ್ಲಿ ಹಸಿರು ಇರ್ತದೆ, ಕೆಂಪು ಬಣ್ಣ ಇರ್ತದೆ, ಆಮೇಲೆ ನಸುಗೆಂಪು ಇರ್ತದೆ. ಒಂಥರ ಬದಲಾವಣೆಯಲ್ಲಿ ಬಣ್ಣಗಳು ಇರ್ತದೆ. ಕಲರ್ಸ್ ರಂಗ ರಹತೆ. जी सर. ಸೊ ಈ ರಂಗಗಳು ಬರೀ ನಿಸರ್ಗದಲ್ಲಿ ಅಲ್ಲ, ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ತರದ ಭಾವನೆಗಳು ಬರ್ತಾವಲ್ಲ ನಮಗೆ, ಅದು ಒಂಥರದ ಬಣ್ಣಗಳಿದ್ದಾವೆ. ಸೊ ಒಂಥರ ಈ ನೆಲದ ಅಮ್ಮ ಅಂತ ಹೇಳಿ ಶಬ್ದ ಬಳಸ್ತೀವಿ. ನೆಲದ ಅಮ್ಮ, ಮದರ್ ಅರ್ತ್, ಮಾ ಧರ್ತಿ ಅಂತಂದ್ರೆ ಅದು ನೆಲದ ಅಮ್ಮ. ಈ ನೆಲದಮ್ಮ ಹೆಂಗಾಗುತ್ತಲ್ಲ ಏನು ಬದಲು ಮಾಡ್ಕೊಳ್ಳೋದು. ಈಗ ಎಲ್ಲೇ ಅದು ಹೊರಗಡೆ ಆಮೇಲೆ ಬರಡು ಜೀವಕ್ಕೆ ಬರಡು ಅಂದ್ರೆ ಏನೋ ಕೆಲವು ಈ ಆಕಳುಗಳು ಬರಡು ಅಂತ ಹೇಳ್ತಾರೆ. ಅರ್ಥಾತ್ ಹಸುರು ಅವೆಲ್ಲ ನಿಸರ್ಗವನ್ನು ನೋಡಿ ಅಥವಾ ಹಸ್ತರದ ಮೈದು ಒಪ್ಪೋತ್ತರ ಪ್ರಾಣಿ ಸಂಚೋದಲ್ಲಿ ಒಂದು ಹೊಸ ಚೈತನ್ಯ. ಅದರ ಜೊತೆಗೆ ನೀವು ಗಮನಿಸಿರ್ಬೋದು, ವಸಂತ ಮಾಸದಲ್ಲಿ ಕೋಗಿಲೆ ಕೂಗೋದಕ್ಕೆ ಶುರು ಮಾಡಿ. ಕೋಯಲ್ ಹೈನ ಅದು ವಸಂತ ಮಾಸದಲ್ಲಿ ಕೂಗೋದಕ್ಕೆ ಶುರು ಮಾಡ್ತದೆ. ನೀವು ಗಮನಿಸಿರ್ಬೋದು. ಸಾಮಾನ್ಯವಾಗಿ ಕೋಗಿಲೆ ಯಾವಾಗಲೂ ಕೂಗೋದಿಲ್ಲ. ಸಾಮಾನ್ಯವಾಗಿ ಅದು ಕೂಗೋದು ಯಾವಾಗ ವಸಂತ ಮಾಸದಲ್ಲಿ ಮಾವು ಚಿಗುರಿದಾಗ, ಹಾಗೆ ಮಾವು ಚಿಗುರಿದಾಗ, ಮೇವು ಚಿಗುರಿದಾಗ ಆವಾಗ ಆ ಮಾವು ಅದಕ್ಕೂ ಖುಷಿ, ಅದು ಕಿತ್ತದೆ ಅಂತೇನೋ ಒಂದು ಕಲ್ಪನೆ. ಕೋಗಿಲೆ ಕೂಗೋದಂದ್ರೆ ಏನೋ ಅದಕ್ಕೂ ಸಂತೋಷ ಆಗಿದೆ. ಬದಲಾವಣೆ ಬಂದಾಗ ಅದಕ್ಕೂ ಸಂತೋಷ ಆಗಿದೆ ಅಂತ ಅರ್ಥ. ಸೊ ಅಂದ್ರೆ ಅವುಗಳಿಗೂ ಒಂಥರ ಖುಷಿ. ನಿಸರ್ಗದಲ್ಲಿ ಯಾವ ಬದಲಾವಣೆ ಬರೀ ಮನುಷ್ಯರಿಗೆ ಅಲ್ಲ, ಈ ಪ್ರಾಣಿ ಪಕ್ಷಿ ಸಂತರಿಗೂ ಅದು ಖುಷಿ ಕೊಡುಗ ಬಂದಿದ್ದಾರೆ ಅವರು ಮೊಮ್ಮಕ್ಕಳು. ಸೊ ಅದು ಬರೀ ಕೋಗಿಲೆ ಕೂಗೋದಿಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲ ಒಂಥರ ಚೈತನ್ಯ ತುಂಬಿಕೊಂಡು ಮನುಷ್ಯನ ಬದುಕಿನ ಪ್ರಾಣಿಗಳು ಪಕ್ಷಿಗಳ ಬದುಕಿನಲ್ಲಿ ಕೂಡ ಆ ಚೈತ್ರ ಮಾಸದಲ್ಲಿ ತುಂಬ ಸರಿದು ಬರ್ತದೆ. ಇಷ್ಟೆಲ್ಲ ಆದ್ಮೇಲೆ ಮನುಷ್ಯ ಏನಾಗ್ತಾನೆ? ಮನುಷ್ಯ ನೋಡಿ ಬ್ಯಾಸಿಗೆನಲ್ಲಿ ಬಹಳ ಸೆಕೆ ಇದೆ ಅಂತ ಹೋಗ್ತಾರೆ, ಸುಮಾರು ಆಗಿರ್ತಾನೆ. ಮಳೆ ಸಿಗ್ತಾರೆ, ಭೂಮಿಯಲ್ಲಿ ಉಳೋದು ಮಾಡ್ಬೇಕಲ್ಲ ಮತ್ತೆಲ್ಲ ಅವ್ರು ಒಂಥರ ಚೈತ್ರ ಎಷ್ಟು ನಿಮ್ಮ ಈ ಕಡೆ ಇದೆಯಾ ಅದರಾದ್ರೆ ಬಳಕೆ ಮಾಡಿದ್ರೆ ಜಾಸ್ತಿ ಈಗ ಕಡೆ ಇಲ್ಲ. ಕೆಲಸ ಹೊಲದಲ್ಲಿ ಮಾಡುವ ಕೆಲಸಕ್ಕೆ ತಗದ ನಮ್ಮ ಹೋಗ್ಬೇಕಂದ್ರೆ ಇವತ್ತು ದಗದ ಮಾಡಕ್ ಹೋಗ್ತೀನಿ ಹೊಲಕ್ಕೆ, ಮಳೆ ಆಗಿದೆ ಹಸಿ ಆಗಿದೆ, ಇವತ್ತು ದಗದ ಮಾಡಬೇಕು ಅಂತ. ಅದು ನಮ್ಮ ಧಾರವಾಡ ಭಾಗದಲ್ಲಿ ಇರೋ ಶಬ್ದ. ಅದು ಹೊಲದ ಕೆಲಸ. ಸೊ ನಿಸರ್ಗ ಇಷ್ಟೆಲ್ಲ ಮಳೆ ಆಗಿದೆ, ಎಲ್ಲ ರೆಡಿ ಆಗಿದೆ, ನಾನು ಏನು ಒಂದಲ್ಲಿ ಕೆಲಸ ಮಾಡಕ್ ಹೋಗೋ ನಡೀರಿ ಅಂತ ರೈತರು ಕೂಡ ಸಿದ್ಧ ಆಗ್ತಾರೆ. ಹೇಗಿರುತ್ತೆ, ಮಳೆ ಬೀಳ್ತದೆ, ನೆಲ ಹಸಿ ಆಗ್ತದೆ, ರೈತನಿಗೂ ಒಂಥರ ಉತ್ಸಾಹ. ಇನ್ಮೇಲೆ ನಾನು ಭೂಮಿಯನ್ನ ಮೂಳಬೇಕು, ಬಿತ್ತಿಗೆ ಮಾಡೋದಕ್ಕೆ ಭೂಮಿಯನ್ನು ಹಸನು ಮಾಡಬೇಕು. ಇಷ್ಟೆಲ್ಲ ಆಗುವಾಗ ನೆಲ ಮುಗಿಲ ವಾಲಗವೇ ನಡೆದಂತೆ. ವಾಲಗ ಅಂದ್ರೆ ಗೊತ್ತಾ? ಏನು ವಾಲ್ಗ ಓದೋದಂತಾರೆ? ಏನು ಮದುವೆಯಲ್ಲಿ ಏನ್ ಮಾಡ್ತಾರೆ? ವಾಲ್ಗ ಓದ್ತಾರೆ, ಗೊತ್ತಲ್ಲ? ವಾಲ್ಗ ಓದೋದಂದ್ರೆ ಅದೊಂಥರ ತಡಾದಿ ಓದ್ತಾರೆ, ಸಂಭ್ರಮ. ಏನ್ ಸಂಭ್ರಮ? ನೆಲ ಮುಗಿಲು ಅನ್ನೋದು ಒಂದಾಗಿರ್ತಾವ ಅವತ್ತಿನಲ್ಲಿ, ಗೊತ್ತಲ್ಲ ನಿಮಗೆ? ಮಳೆ ಸುರಿ ನೆಲ ಮತ್ತು ಮುಗಿಲಿಗೆ ಸಂಬಂಧ ಬೆಳೀತಾ ಇದೆ ಅನ್ನೋದಕ್ಕೆ ಎಲ್ಲ ಬದಲಾವಣೆಗಳು ಆದಾಗ ಕೊನೆಗೆ ಏನಾಗ್ತದೆ? ಯುಗದ ಹಿಂದಿನ ಮಳೆ ನಿಕ್ಕಿ ಮೈ ತೊಳೆದಂತೆ. ಈ ಮಳೆ ಆದ್ಮೇಲೆ ಏನಾಗುತ್ತೆ ಗೊತ್ತಲ್ಲ ನಿಮ್ಗೆ? ಎಲ್ಲ ಕಸ ಗಟ್ಟರದಲ್ಲೆಲ್ಲ ಸೇರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ? ಎಲ್ಲ ಪರಿಸರಕ್ಕೆ ಗಾಳಿ ಇರ್ತದೆ, ರಸ್ತೆಯಲ್ಲಿ ಗಟ್ಟರದಲ್ಲಿ ಎಲ್ಲ ಭೂಮಿಯಲ್ಲಿ ಕೂಡ ಬರ್ತದೆ. ಅದೆಲ್ಲ ಮಳೆ ಆದ್ಮೇಲೆ ಸ್ವಚ್ಛ ಆಗುತ್ತೆ. ಸೊ ಹಂಗೆ ಯುಗದ ಆದಿ ಬಂತಂದ್ರೆ, ಚೈತ್ರ ಮಾಸ ಬಂತಂದ್ರೆ ಬರೀ ಮಳೆ ಅಷ್ಟೇ ಅಲ್ಲ, ಸ್ವಚ್ಛತೆ, ಸೌಂದರ್ಯ, ಸಿರಿ, ಹಸಿರು, ಚೈತನ್ಯ ಏನೆಲ್ಲ ಹೇಳ್ಬೋದು ಆ ಥರ ಬದಲಾವಣೆಗಳು ಆಗ್ತದೆ. ಅದಕ್ಕೆ ಅರ್ಥ ಮಾಡ್ತೀವಿ. ಎಲ್ಲ ನಗು ನಗುವಿನ ಮುಖ ಎಲ್ಲಿ ನೋಡಿದ್ರು ಖುಷಿಯೇ ಖುಷಿ, ನಿಸರ್ಗದಲ್ಲಿ ಖುಷಿ ಆಗ್ತದೆ. ಸೊ ಆವಾಗ ಇವತ್ತು ಮಾಡ್ತೀವಿ ಅಂದ್ರೆ ನಾವು ಯುಗಾದಿ ದಿವಸ ಬೇವು ಬೆಲ್ಲ ತಿಂತೇವೆ. ಬೇವು ಬೆಲ್ಲ ತಿಂತೇವೆ. ಸಾಮಾನ್ಯ
ಏನು ಬೆಲ್ಲ ದೇವಿಗೆ ಸೇರಿ ಕೈ ಕಳೆದು ಸಿಕ್ಕಿ ಬೆಲ್ಲ ದೇವಿ ಸೇರಿಬಿಟ್ರೆ ಆ ದೇವಿನ ವಿಷಾದದ ಸೇರಿ ಎರಡು ಸೇರಿ ಒಂದು ಹೊಸ ರುಚಿ ಬರುತ್ತೆ ಅಲ್ವಾ? ಅದಿದ್ದಾಗ ನಾವು ಒಂಥರ ಎಲ್ಲರ ಎದೆಗಳಕ್ಕೂ ಒಂದು ಸವಿಚೈತ್ರ ಅಥವಾ ಒಂದು ಹೊಸದ ಹಾಡು, ಒಂದು ಹೊಸದ ಸಿಹಿ, ಒಂದು ಹೊಸದ ಸುದ್ದಿ, ಈ ತರದ ಬದಲಾವಣೆ ಬರ್ತದನ್ನು ಇಡೀ ಪದ್ಯದಲ್ಲಿ ಬರ್ತದೆ. ಮತ್ತು ಏನಂದ್ರೆ ಈ ನಿಸರ್ಗದಲ್ಲಿ ಆಗುವ ಬದಲಾವಣೆಗಳು ಕಾಲ ಕಾಲಕ್ಕೆ ವ್ಯವಸ್ಥಿತವಾಗಿ ನಡೀತವೆ. ನಾವು ಮಾಡ್ಲಿಕ್ಕಾಗಿಲ್ಲ, ನಿಸರ್ಗದಲ್ಲಿ ನೋಡ ಆರಂಭದಲ್ಲಿ ನಡೀತದ ಒಂದು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಲ್ವಾ? ರೈನಿ ಸೀಸನ್, winter and summer. So these seasons are so practical, just ಸಹಜ ಪ್ರೊಸೆಸ್. ಆದ್ರೆ ಮನುಷ್ಯ ಇಷ್ಟು ಸಹಜವಾಗಿಲ್ಲ. ನಾವು ಏನಂದ್ರೆ ಆ ಸೊಬೇರಿಯೋ ಮಲ್ಕೋಬೇಕಂತಾನೆ ಸುಮ್ಮನೆ ಕಾಲ ಎಂತೂ ಬದಲಾಯಿಸಿಕೊಳ್ಳೋದಿಲ್ಲ. ಡೈರೆಕ್ಟ್ ಆಗಿ ಈ ತಿಂಗಳಲ್ಲಿ ಚಳಿಗಾಲ, ಈ ತಿಂಗಳಲ್ಲಿ ಬೇಸಿಗೆ ಕಾಲ, ಈ ತಿಂಗಳಲ್ಲಿ ಮಳೆಗಾಲ ಇದ್ದದ್ದು ರೊಟೇಟ್ ಆಗ್ತಾ ಇರ್ತದೆ. ಆ ಮನುಷ್ಯ ತಿಳ್ಕೊಳ್ಬೇಕು, ಅವನಿಗೂ ಕಾಲಕ್ಕೆ ತಕ್ಕ ಹಾಗೆ ಮಾಡಬೇಕಾದ ಕರ್ತವ್ಯಗಳಿರ್ತದೆ. ಮಕ್ಕಳು ಇರುವಾಗ ಓದಬೇಕು, ಓದಿ ಶ್ರಮ ಪಟ್ಟು ಓದಿ ಚೆನ್ನಾಗಿ ಮಾರ್ಕ್ಸ್ ಪಾಸ್ ಆಗ್ಬೇಕು, ಆಮೇಲೆ ಫ್ಯಾಮಿಲಿ, ಆಮೇಲೆ ಮತ್ತೆ ಮಕ್ಕಳ ಜವಾಬ್ದಾರಿ, ಆಮೇಲೆ ಮತ್ತೆ ಹಿರಿಯರಾಗಿ ಮತ್ತೆ ಮಕ್ಕಳನ್ನು ಪೋಷಿಸುವ ಜವಾಬ್ದಾರಿ. ಈಗ ಆಲ್ ಸ್ಟೇಜಸ್ ಆಫ್ ಅವರ್ ಲೈಫ್ ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿ. ಈ ಜವಾಬ್ದಾರಿ ಏನು ನಿಮ್ಮ ಟೀಚರ್ ಹೇಳೋದು, ನಿಮ್ಮ ತಂದೆ ತಾಯಿ ಹೇಳೋದನ್ನು ಸರಿಯಾಗಿ ಕೇಳ್ಬೋದು. ಸೊ ನಿಸರ್ಗದಲ್ಲಿ ಇರುವಂತಹ ಮನುಷ್ಯನು ಉಳಿಸಿಕೊಳ್ಬೇಕು. ಸೊ ಹಾಗೆ ಮಾಡಿದ್ರೆ ನಮ್ಮ ಬದುಕು ಚಂದ ಇರ್ತದೆ, ನಗ್ತಿರ್ತದೆ, ಹಸಿರಾಗಿರ್ತದೆ, ಸೌಂದರ್ಯದಿಂದ ಕೂಡಿರ್ತದೆ, ಕೈಗೆ ಸಮನಾಗಿರ್ತದೆ. ಮತ್ತು ಪದ್ಯ ಬರೀ ನಿಸರ್ಗದ ಬಗ್ಗೆ ಹೇಳ್ತಾ ಇದ್ರೆ ನಿಸರ್ಗದ ಬಗ್ಗೆ ಅಷ್ಟೇ ಮಾತಾಡೋದಿಲ್ಲ. ಆ ಪದ್ಯ ನಿಸರ್ಗದ ಬಗ್ಗೆ ಹೇಳ್ತಾ ಹೇಳ್ತಾ ನಮ್ಮ ಬದುಕಿನ ಬಗ್ಗೆ ಹೇಳ್ತಾ ಇದೆ. ಒಂದು ಒಳ್ಳೆ ಕವಿತೆ ಹೇಗಿರ್ತದೆ ಅಂತಂದ್ರೆ ಬರೀ ಏನೋ ಒಂದು ಹೇಳೋದಿಲ್ಲ. ಯಾವುದೋ ಒಂದು ನಮ್ಮ ಬದುಕಿನಲ್ಲಿ ಇರ್ತಾರೆ, ಇರಬೇಕು, ನಾವು ಕೊಡಬೇಕು ಅನ್ನೋದು ಮೆಸೇಜ್ ನನ್ನ ಈ ಇರುವುದನ್ನು ಯಾಕೋ ನಮ್ಮ ಬದುಕಿಗೆ ಚೈತ್ರ ಮಾಸದ ನಮ್ಮ ವಸ್ತುಗಳಲ್ಲಿ ವಸಂತ ಮಾಸ ಬರಬೇಕು, ಸಂತೋಷ ನೋಡಬೇಕು. ನಮ್ಮ ಜವಾಬ್ದಾರಿಗಳನ್ನು ನಾವು ಕ್ರಮಬದ್ಧವಾಗಿ ಆ ಮೂಲಕ ನಾವು ನಮ್ಮ ಬದುಕನ್ನು ಒಂಥರ ಸಮೃದ್ಧಗೊಳಿಸಿಕೊಂಡು ಮಾಡಿಕೊಡ್ಬೇಕು. ಎಷ್ಟು ಇದ್ರೆ ಜಸ್ಟ್ ಮೀನಿಂಗು. ನಿಮಗೆ ಏನಾದರೂ ಸಂಶಯ ಇದ್ರೆ ಕೇಳಬೇಕು. ಹಾಂ ರೀ ಸರ್, ಸಂಶಯ ಏನಿಲ್ಲ ನಿಮ್ಮ ಬಗ್ಗೆ ತಿಳ್ಕೊಬೇಕು ಸರ್. ಏನು ಭೀ ಸಮಸ್ಯೆ ಅಂದರೆ ನಿಮ್ಮ ಬಗ್ಗೆನೇ ತಿಳ್ಕೊಂಬತ್ತಾರೆ, ನಿಮ್ಮ ಬಗ್ಗೆನೇ ಕೇಳ್ಕೊಂಬತ್ತಾರೆ. ನನ್ನ ಬಗ್ಗೆ ಟೀಚರ್ ಹೇಳಬೇಕಲ್ಲ. ಇದು ಯಾವಾಗ? 2002 ಹಾಂ 2002 ಅಥವಾ 2003 ಇದನ್ನ ಬರೆದ ತಕ್ಷಣ ಇದು 2-3 ಪತ್ರಿಕೆಯಲ್ಲಿ ಪ್ರಕಟ ಆಗಿ ಬಹಳ ಫೇಮಸ್ ಆಯಿತು. ಆಮೇಲೆ ಇದನ್ನ ಸಂಗೀತ ಕಟ್ಟಿ ಅವರಿಗೆ ಹಾಡಿದ್ದಾರೆ. ಆ ಹಾಡಿನ ಮೇಲೆ ಕಳಿಸ್ತೇನೆ, ಆಮೇಲೆ ಅದು ನೀವು ಆಮೇಲೆ ಕೇಳಬಹುದು. ಸುಮಾರು ಶಾಲೆಗಳಲ್ಲಿ ಈ ಪಾಠ ಕಲಿಯೋರು ಆ ಹಾಡನ್ನು ಕೇಳೋಕೆ ಇಷ್ಟಪಡ್ತಾ ಇದ್ದಾರೆ. ಸುಮಾರು ಜನ ಕಲಿಸ್ಕೊಟ್ಟಿದ್ದಾರೆ. ಅದು ಆಕಾಶವಾಣಿ ಧಾರವಾಡದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಡು ಯಾರು ನಿಮ್ಮ ಮೇಲೆ ಕಳಿಸಿಕೊಟ್ಟಿದ್ದಾರೆ, ಕೇಳಿಸ್ಬೋದು. 2002-2003 ಪತ್ರಿಕೆ. ನಿಮಗೆ ಕವಿಗಳು ಇಷ್ಟ ಏನ್ರಿ? ಕವನ ಇಷ್ಟ ಏನ್ರಿ? ಲೇಖನಗಳು ಎಲ್ಲ ಇಷ್ಟ. ನಾನು MA ಕನ್ನಡ ಓದಿದ್ದು, MA ಕನ್ನಡ ಗೌರ್ಮೆಂಟ್ ಪುಸ್ತಕಗಳನ್ನ ಬರೀತಾರೆ. ಸೊ 2 ಕವನ ಸಂಕಲನ ಬಂದಿದೆ. ಈ ಹಾಡು ಕಾಣ್ತದೆ ಅಂದರೆ ಇದು ಮೊದಲನೇ ಕವನ ಸಂಕಲನ. ಇದ್ರೊಳಗೆ ಈ ಪದ್ಯ ಇದೆ. ಅದರಲ್ಲಿ ಈ ಪದ್ಯ ಇದೆ. ಇದನ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ಯ ಭಾಷೆ ಟೆಕ್ಸ್ಟ್ ಮಾಡಿದ್ದಾರೆ. ಇದು ಸುಮಾರು ಟೆಕ್ಸ್ಟ್ ಆಗಿದೆ ಒಂದು 15 ವರ್ಷ ಆಯ್ತು. ಅದು ಟೆಕ್ಸ್ಟ್ ಬದಲಾವಣೆ ಆದ್ರೆ ಈ ಪದ್ಯ ಹಾಗೆ ಅಂತ ಇಟ್ಕೊಂಡಿದ್ದಾರೆ. ಮಕ್ಕಳಿಗೆ ಅದರಿಂದ ಒಂದು ಹೊಸ
So I am grateful to the government of Karnataka, particularly education department. ಅವರು ಅದಕ್ಕೆ ಇಷ್ಟಪಟ್ಟಿರೋದ್ರಿಂದ ನನಗೆ ಖುಷಿ ಏನಂದ್ರೆ ಮಕ್ಕಳು ಈ ಥರದ ಹಾಡನ್ನು ಕೇಳ್ತಾನೆ ನಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನು ಕೊಡೋದು. ಇದಾದ್ಮೇಲೆ ನಂದು ಮತ್ತೆ ಇನ್ನೊಂದು ಸಂಕಲನ ಬಂದಿದೆ, ಬುದ್ಧನ ಭಿಕ್ಷಾಪಾತ್ರ ಹೇಳಿ. ಅದು ಇತ್ತೀಚೆಗೆ ಇದು ಈ ಸಂಕಲನ ಇತ್ತೀಚೆಗೆ ಬಂದಿದ್ದು ಬುದ್ಧನ ಭಿಕ್ಷಾಪಾತ್ರ. ಸೊ ಕವರ್ ಸಂಕಲನ ಇದೆ, ಕಥೆಗಳು ಸಂಕಲನ ಬಂದಿದೆ. ಇಲ್ಲಿವರೆಗೆ ನಂದು 40 ಪುಸ್ತಕಗಳು ಬಂದಿದೆ, 40 ಪುಸ್ತಕಗಳನ್ನ ಬರೆದಿದೆ. ಅದರಲ್ಲಿ ಒಂದು ಪುಸ್ತಕ ನಂದು ಕಥೆಗಳದು ಹಿಂದಿನಲ್ಲಿ ಅನುವಾದ ಆಗಿದೆ, ಜುರ್ಮಾನ ಅಂತ ಹೇಳಿ. ಹಿಂದಿ ಒಳಗೆ ಅನುವಾದ ಆಗಿದೆ. ಅದು ದಿಲ್ಲಿ ಒಂದು ಪಬ್ಲಿಷರ್ ಹೇಳಿದೆ, ಜುರ್ಮಾನ. आप पढ़ सकते हैं ना हिंदी? हाँ सर। जुर्माना ये मेरा शॉर्ट स्टोरी का, कन्नड़ शॉर्ट स्टोरी का हिंदी ट्रांसलेशन है, अनुवाद है जी। तो पैसा मेरा 40 बुक हो गई है, हो चुकी है. ಈಗ ಸದ್ಯಕ್ಕೆ ನೀವು ಏನು ಮಾಡ್ತೀರಿ ಸರ್? ಈಗ ಸದ್ಯಕ್ಕೆ ಏನಾರ ಮಾಡ್ತೀರಿ ನೀವು? ನಾನು ಆಕಾಶವಾಣಿಯಲ್ಲಿ ಡೈರೆಕ್ಟರ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿ ಗುಲ್ಬರ್ಗದಲ್ಲಿ ಊರ ಹತ್ರ ಇದೆ, ಬೀದರ್ ಹತ್ರ ಗುಲ್ಬರ್ಗದಲ್ಲಿದ್ದೆ. ಐ ವೆಂಟ್ ಟು ಧಾರವಾಡ, ದೆನ್ ಐ ಕೇಮ್ ಟು ಬೆಂಗಳೂರು, ಮತ್ತೆ ವಾಪಸ್ ಗುಲ್ಬರ್ಗಕ್ಕೆ ಬಂದೆ, ಮತ್ತೆ ಧಾರವಾಡಕ್ಕೆ ಬಂದೆ, ಮತ್ತೆ ಬೆಂಗಳೂರಿಗೆ ಬಂದು 2015 ಜುಲೈನಲ್ಲಿ ರಿಟೈರ್ ಆಗಿದ್ದೀನಿ. ರಿಟೈರ್ ಆಗಿ 10 ವರ್ಷ ಆಯ್ತು ನನಗೆ. ರಿಟೈರ್ ಆಗಿ ನಾನೀಗ ಓದು ಬರಹ ಅಲ್ಲಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತೇನೆ. ಈಗ ಸದ್ಯ ನಾನು ದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೆಂಬರ್ ಇದ್ದೇನೆ. ದಿಲ್ಲಿಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಕಾರ್ಯಕ್ರಮಗಳು ಸಭೆಗಳು ದಿಲ್ಲಿನಲ್ಲಿ ನಮ್ಮ ಕೇಂದ್ರ ಆಫೀಸ್ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅಂತ. ಸದ್ಯ ಮೇಜರ್ ವರ್ಕ್ ಅಂದ್ರೆ ಓದು ಬರಹ ಅಲ್ಲಲ್ಲಿ ಕಾರ್ಯಕ್ರಮಗಳಿಗೆ ಹೋಗುದು. ಮನೆಗೆ ಬೀದರಿಗೆ ಬಂದಿದ್ದೆ, ನೀವು ಬಂದ್ರೆ ನಿಮ್ಗೆಲ್ಲ ನೋಡ್ಬೋದು. ನಮಗೂ ರಾತ್ರಿ ಗೊತ್ತಾಗಿದೆ, ಸಂಜೆ ಬಹಳ ಚೆನ್ನಾಗಿ ಮಾಡಿದ್ರು ಕಾರ್ಯಕ್ರಮ. ನೀವು ಬಂದಿದ್ರೆ ನಿಮ್ಗೆಲ್ಲರೂ ಬಿಟ್ಟ. ಹೌದು ಸರ್, ಅದಕ್ಕೆ ಈಗ ವಿಡಿಯೋ ಕಾಲ್ ಮಾಡ್ತಾ ಇರೋದು ಸರ್ ನಾವು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಿಮ್ಮನ್ನು ಮೀಟ್ ಮಾಡೋಣ. ಹೌದು, ನಂದು ಇದು ಫಸ್ಟ್ ಕಾರ್ಯಕ್ರಮ ಮಿಸ್ ಆಗಿತ್ತು ಸರ್. ನಾನು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತೀನಿ ಆದಷ್ಟು, ಬಟ್ ಮಿಸ್ ಆಯಿತು. ಇಲ್ಲ, ಉತ್ಸಾಹ ಇದೆ, ಮಕ್ಕಳು ಉತ್ಸಾಹದಿಂದ ಕೇಳ್ತಾ ಇದ್ದಾರೆ. ಹೌದು ಸರ್, ಇಂಟ್ರೆಸ್ಟ್ ಇದೆ. ನಿಧಾನ ಕಲೀರಿ, ಬರ್ತದೆ ಕನ್ನಡ ಭಾಷೆ. ಮೇಡಮ್ ಬಳಸ್ತಾನ ಕಡೆ ಚೆನ್ನಾಗಿದೆ. आसान भाषा है हाँ सर जी। मुझे उर्दू भी अच्छी लगता है, ನಾನು ತುಂಬಾ ಖುಷಿ. ಉರ್ದು ನಾನು ಟ್ರಾನ್ಸ್ಲೇಷನ್ಸ್ ಓದ್ತಾ ಇದ್ದೀನಿ. ಉರ್ದು ನಾನು ಗಜಲ್ಗಳನ್ನು ಬರ್ತಿದ್ದೇನೆ. ಉರ್ದುನಲ್ಲಿ ಗಜಲ್ ಇರುತ್ತೆ, ಕನ್ನಡನೇ ಗಜಲ್ ಇಲ್ಲ. कौन सा गजल? ಕನ್ನಡನೇ ಗಜಲ್ ಇದೆ. अच्छा, गजल का नाम ಬುಕ್ ಅದೇನು ಕೇಳ್ತಿದ್ರು, ಗಜಲ್ गजल बुक अदा है सर? ಇಲ್ಲ, ಈ ಇದ್ರೊಳಗನೆ ಬುಕ್ನಲ್ಲೇ ಇದರಲ್ಲಿ ಗಜಲ್ಗಳು ಇದೆ. ಹೌದು ಸರ್. ಈ ಬುಕ್ಕಲ್ಲಿ ಈ ಯಾವುದು ಸಿಸಿಕೋಸ್ಕರ ಸುತ್ತು ಬುಕ್ಕನ ಭಿಕ್ಷಾಪಾತ್ರೆ ಪೋಯಮ್ಸ್ ಇದೆಯಲ್ಲ, ಅದರಲ್ಲೇ ಒಂದು ಗಜಲ್ಗಳು ಇದೆ, ಸುಮಾರು ಗಜಲ್ಗಳಿದೆ. ಈಗ ಹೋದ ವಾರ ಒಂದು ಪತ್ರಿಕೆಯಲ್ಲಿ ಬಂದಿದೆ ನೋಡಿ, ಇಲ್ಲಿದೆಯಲ್ಲ ಇದು ಗಜಲ್, ಇದು ಈ ತರ ಇದು ಅಲ್ಲೆಲ್ಲ ಬಿಡಿ ಬಿಡಿ ಪ್ರಕಟ ಆಗಿದೆ. ಈಗ ಮನೆ ಗಜಲಲ್ಲಿ ಬಂದೆ ನೋಡಿ, ಒಂದೆರಡು ಸಾಲ ಓದ್ತೀನಿ ಪದ್ಯ. ಬೆಳಕಿಗೆ ಮನೆಯ ತುಂಬ ವಿದ್ಯುತ್ತಿನದೆಂದು ಬಿಕ್ಕ ಪಡಬೇಡ. ये रोशनी है ना हमारा घर में, ये रोशनी देखकर हेम्मे पड़ಬೇಡ, बहुत गर्व नहीं करना, क्योंकि ये जो रोशनी है ना, ये कभी कभी जा सकता है ना. इसलिए क्या करना, ಎಣ್ಣೆ ಹಾಕಿದ ಒಂದು ಸಣ್ಣ ಹಣತೆಯ ಹಚ್ಚಿಯೇ ಇಟ್ಟು एक स्मॉल गैप जो रहते हैं ना, जी. सो ये रोशनी को ಇದು ಹಬ್ಬಬೇಡ, ನೀನು ಒಂದು ಎಣ್ಣೆಯ ಬತ್ತಿಯನ್ನು ಹಚ್ಚಿಟ್ಕೋ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಒಳಗಿನ ಬೆಳಕನ್ನು ಇದು ಮತ್ತೆ ಬರೀ ಹೊರಗಿಂದಲ್ಲ, ನಮ್ಮ ಮನಸ್ಸಿನಲ್ಲಿ ಒಂದು ಬೆಳಕು, ನಮ್ಮ ಮನಸ್ಸಿನಲ್ಲಿ ಒಂದು ದೀಪ ಇದೆಯಲ್ಲ, ಏನು ಒಂದು ದೀಪ ಇದೆಯಲ್ಲ, ಅದಕ್ಕೆ ಯಾವಾಗಲೂ ಹಚ್ಕೊಂಡಿರ್ತೀವಿ. ನಾವು ಆ ಥರ ಬೆಳಕಿದ್ರೆ ನಮ್ಮನ್ನ ನೋಡೋದು ಸಾಧ್ಯ. ಒಬ್ಬ ಕುರುಡ ಒಂದು ಕಂದೀಲ್ ಇಟ್ಕೊಂಡು ಹೋಗ್ತಿರ್ತಾನೆ, ಸ್ಲ್ಯಾಂಡಿಂಗ್ ಅಂತ ಹೇಳ್ತಾರೆ. ಅವನೇ ಕುರುಡ ಇದ್ದಾನೆ, ಕಂದೀಲ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಎಷ್ಟು ಮಜಾ ಇದೆ ಇದು. ಎದುರು ಬರೋನು ಕೇಳ್ತಾನೆ, ಏನಪ್ಪ ನೀನೇ ಕುರುಡ ಇದೆಯಾ, ಕಂದೀಲ್ ಲ್ಯಾಂಪ್ ಇಟ್ಕೊಂಡು ಹೋಗ್ತೀಯಲ್ಲ ಅಂತ ಕೇಳ್ತಾನೆ. ಅವನೇನ್ ಹೇಳ್ತಾನೆ ಗೊತ್ತಾ, ಹೌದಪ್ಪ, ನನಗೇನು ಬೆಳಕು ಬೇಕಾಗಿಲ್ಲ,
ನಾನು ಹೋಗ್ತಾ ಇದ್ದೇನಲ್ಲ, ನನ್ನನ್ನ ನೋಡದೆ ನೀನು ಬಂದು ಡಿಕ್ಕಿ ಹೊಡಿಬಹುದು, ಅದಕ್ಕೆ ನಿನಗೆ ಬೆಳಗ್ಗೆ ಹೋಗ್ತೇನೆ ಅಂತ. ನೋಡಿ ಅದ್ರ ಅರ್ಥ ಏನು? ನಮ್ಮ ಹತ್ರ ಬೆಳಕಿದ್ರೆ ಹೊರಗಿನವರು ನಮ್ಮ ಗುಣಗಳ ಬಗ್ಗೆ ಇರ್ತದೆ. 8, 9, 10 सारे के सारे हैं। ಯಾವ ಪ್ರಕಾರಗಳು ಬರ್ದರಿ ನೋಡಿ poems ಬರ್ತಿದೆ, ಶಾರ್ಟ್ ಸ್ಟೋರಿ poems ಇದೆ, ಅವ್ರ ಕಹಾನಿ ಇದೆ, ಅವರ ವಿಮರ್ಶೆ, ಪ್ರಬಂಧಗಳು, ನಿಮ್ಮ ಮಕ್ಕಳನ್ನ ಬರ್ತಾರೆ ಸರ್. भारत के 11 स्टोरियों मेरे मेरे भाषा असमी, उर्दू, तमिल, तेलुगु, मलयालम, ओडिया, कश्मीरी, इंग्लिश ಹೀಗೆ 11 ಕಥೆಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ये अलग अलग भाषा है ना भारत में। जी जी ये 11 शॉर्ट स्टोरी को मैंने ट्रांसलेट करके पब्लिश किया। जी सो ये ट्रांसलेशन का टाइटल कर सकते हैं चिनार वृक्षದ ಅಳು। ये मेरा कन्नड़ ट्रांसलेशन का संकलन है। जी ಇದರಲ್ಲಿ ಒಂದು ಮಗು ಒಂದರಿಗೆ ಚಿನಾರ್ ವೃಕ್ಷದ ಅಳು ಕಥೆ ಕಾಶ್ಮೀರದ ಹುಡುಗಿ, ಎಷ್ಟು ಚಿಕ್ಕ ಹುಡುಗಿ ಅಂತ ಅವಳು 18-19 ವರ್ಷದ ಹುಡುಗಿ ಬರ್ತಿದ್ದಾಳೆ. ಚಿನಾರ್ ಅಂದ್ರೆ ಒಂದು ಗಿಡ, ಇಲ್ಲಿ ನಾವು ಹೇಗೆ ಗಂಧದ ಗಿಡ ಅಂತ ಹೇಳ್ತೀವಿ, ಹಾಗೆ ಕಾಶ್ಮೀರದಲ್ಲಿ ಚಿನಾರ್ ಅಂದ್ರೆ ಬಹಳ ಶ್ರೇಷ್ಠ ಗಿಡ. ಆ ಗಿಡ ಎಲ್ಲ ಆ ಮಗು ಆ ಗಿಡ ಕಡಿಯೋದು ನೋಡಿ ಅಳ್ತದೆ. ಅದು ಯಾಕೆ ಅಳ್ತದೆ ಅಂದ್ರೆ ಚಿನಾರ್ ಅನ್ನೋದು ಬರೀ ಗಿಡ ಅಷ್ಟೇ ಅಲ್ಲ, ಅದು ಭಾರತದ ಸಂಸ್ಕೃತಿಯ ಒಂದು ಪ್ರತೀಕ. ಆ ಮಗು B.Ed ಓದ್ತಾ ಇರುವ ವಿದ್ಯಾರ್ಥಿಯಾಗಿ ಕಳೆದಿದ್ದಕ್ಕೆ ಹಲೋ ಫೋನ್ ಬರ್ತಾ ಇದೆ ಒಂದು ನಿಮಿಷ. ಆ ಮಗು ಆ ಗಿಡ ಕಡಿಯೋದು ನೋಡಿ ಅಳ್ತದೆ. ಆ ಅಳ್ತಾ ಗಿಡದ ಜೊತೆ ಮಾತಾಡ್ತದೆ ಅದು ಮಗು. ಕಲ್ಪನೆಯಲ್ಲಿ ಏನು ಆ ಗಿಡ ಹೇಳ್ತದೆ, ನೋಡಮ್ಮ ನನ್ನನ್ನೆಲ್ಲ ಕಡದು ಹಾಕ್ತಾ ಇದ್ದ, ನನ್ನ ಕಥೆ ಏನು, ನಾನೆಲ್ಲ ಕಳೆದ್ರೆ ಈ ದೇಶಕ್ಕೆ ಏನಾಗ್ತದೆ, ಹೀಗೆ ಇಷ್ಟೆಲ್ಲ ಅಂತೂ ಆ ಗಿಡ ಕಡಿಯೋದು ನಿಲ್ಲಿಸ್ತದೆ ಮಗು. ಅದರಲ್ಲಿ ಕನಸು ಹೊತ್ತಿನಲ್ಲಿ ಕೊನೆಗೆ ಸೊ ಇದು ಆ ಕಥೆಯಲ್ಲಿರುವಂತಹ ಒಂದು ಮುಖ್ಯವಾದ ಈ ಕಥೆ. ನಾನು ಇಂಗ್ಲಿಷ್ನಲ್ಲಿ ಓದಿದ ತಕ್ಷಣ ಇದರ ಕನ್ನಡ ನಾನು ಆ ಮಗುಗೆ ಫೋನ್ ಮಾಡಿದೆ, ಮಗು ಅಂತ ಗೊತ್ತಿರಲಿಲ್ಲ ಅಂತ ಫೋನ್ किया बोलने। मैडम मैंने आपका ये शॉर्ट स्टोरी पढ़ा, बहुत अच्छी लगा मुझे, मैं इसको कन्नड़ा में अच्छा कर रहा हूँ, आपका परमिशन चाहिए ಅಂತ ನಾನು ಫೋನ್ ಮಾಡಿದ್ದೆ. ಆ ಹುಡುಗಿ ನಗ್ತಾ ಇದೆ, मुझे मैडम मत बोलो, मैडम मत बोलो, आपकी बेटी हूँ मैंने। ನಾನು ಚಿಕ್ಕವಳಿದ್ದೇನೆ, ನಾನು ಕೆಲವು ಕಥೆಗಳನ್ನು ಬರ್ತಿದ್ದೇನೆ, ಇದು ನನಗೆ ತುಂಬ ಇಷ್ಟ, ನಿಮಗೆ ಲೈಕ್ ಆಗಿದೆ, ನನಗೆ ಖುಷಿ ಆಯಿತು, ಮಾಡಿ ಸರ್ ಅಂತ ಹೇಳಿ ಅವಳು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನನ್ನ ಪುಸ್ತಕದ ಹೆಸರು ಆ ಕಥೆ ಹೆಸರನ್ನ ಇಟ್ಟಿದ್ದೇನೆ, ವೀಪಿಂಗ್ ಆಫ್ ಚಿನಾರ್ ಟ್ರೀ. ವೀಪಿಂಗ್ ಏನು ಚಿನಾರ್ ವೃಕ್ಷಕ ರೋಣ, ಚಿನಾರ್ ವೃಕ್ಷಕ ರೋಣ. So ऐसा एक poem, short story, translation, criticism, and then editing works, ऐसे books हो गए. जी ಸರ್, ನಿಮ್ಮ ಮುಂದೆ ಈಗ ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಅದೇ ಬರ್ತಾರ್ರಿ? ನನ್ನ ಇಬ್ಬರು ಮಕ್ಕಳು ಅವರು ಇಂಜಿನಿಯರ್ಸ್ ಇದ್ದಾರೆ, ರಾಜೇಶ್ವರಿ ಇನ್ನೊಬ್ಬಳು ಕವಿತಾ ಅಂತ ಹೇಳಿ. ಅವರು BE ಮುಗಿಸ್ಕೊಂಡು ಇಂಜಿನಿಯರ್ಸ್ ಅದಾರೆ. ಅವರು ಬಹಳ ಮುಖ್ಯ ಅಂತಂದ್ರೆ ಅವರಿಬ್ಬರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರು. ಅವರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಹಾಡ್ತಾರೆ, ಆಮೇಲೆ ಪಬ್ಲಿಕ್ ಕಾನ್ಸರ್ಟ್ ಕೊಡ್ತಾರೆ. ಇಬ್ರು ಸಂಗೀತ ಶಾಸ್ತ್ರೀಯ ಹಾಡ್ತಾರೆ, ಲೈವ್ ಮ್ಯೂಸಿಕ್ ಹಾಡ್ತಾರೆ, ಭಾವಗೀತೆ ಹಾಡ್ತಾರೆ, ವಚನಗಳು, ದಾಸಗಳು ಹಾಡ್ತಾರೆ. ಸೊ ಅವರು ಇಂಜಿನಿಯರ್ಸ್ ಇದ್ರು ಕೂಡ ಸಂಗೀತದಲ್ಲಿ ಆಸಕ್ತಿ ಇದೆ. ಮೇಡಮ್ಗೆ ಆಮೇಲೆ ಅವರು ಮ್ಯೂಸಿಯಂ ನಡೆಸ್ತಾರೆ, ಆಮೇಲೆ ಕೂಡ ನೀವು ಆಸಕ್ತಿ ಇದ್ದವ್ರು ನೋಡಿ ಬೇರೆ ಬೇರೆ ಕಡೆ ಹಾಡ್ತಿರ್ತಾರೆ. ಅವರು ಅಂದ್ರೆ ಅವರು ಪೋಯಂ ಬರೆಯೋದಿಲ್ಲ, ಬಟ್ ಬರೆದಿದ್ದನ್ನು ಹಾಡ್ತಾರೆ. ಸಪೋರ್ಟ್ ಇಬ್ರು ಹೆಣ್ಮಕ್ಳು ನನಗೆ आप जैसे मेरे बेटियां हैं।
ಭಾಳ ಖುಷಿ ಐತ್ರಿ ಸರ್. Oh, I am also very happy to talk with you. And next time, whenever I come to visit, I want to meet you personally. Yes, sir. Yes, sir. ಎಲ್ಲ ಧನ್ಯವಾದ. So nice of you. If you have any question, you can ask. Otherwise, no problem. Mummy के वाले देखिए चार को पूछ सकते हैं. ಈಗ ಸದ್ಯ ಎಲ್ಲಿರ್ತೀರಿ ಸರ್ ಅಂತ ಈಗ ಎಲ್ಲಿರ್ತೀರಿ ಸದ್ಯ ಈಗ ಜಸ್ಟ್ ಎಲ್ಲಿದ್ದೀರಿ ಸರ್ ನೀವು? Hello. ಧಾರವಾಡದಲ್ಲಿ ಇರ್ತೀರಿ ಸರ್? ಇಲ್ಲ ನಾವೀಗ ಧಾರವಾಡದಲ್ಲಿ ನಾವು ಓದಿದ್ದೆಲ್ಲ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ ಕರ್ನಾಟಕ ಯೂನಿವರ್ಸಿಟಿ ಅಲ್ಲೇ ಮಾಡಿ ನಾನು ನೌಕರಿ ಆದಮೇಲೆ ಫಸ್ಟ್ ಗುಲ್ಬರ್ಗ ನಾನು ಬೆಂಗಳೂರು ಬಂದೆ ಮತ್ತು ಧಾರವಾಡ ಗುಲ್ಬರ್ಗ ಬ್ಯಾಕ್ ಟು ಧಾರವಾಡ ಅಗೇನ್ ಐ ಕೇಮ್ ಬ್ಯಾಕ್ ಟು ಬೆಂಗಳೂರು. ಬೆಂಗಳೂರಲ್ಲಿ ನನ್ನ ಮಕ್ಕಳಿಬ್ಬರು ಇಂಜಿನಿಯರ್ ಆದಮೇಲೆ ಇಲ್ಲಿ ಅವರು ಸ್ವಂತ ಮನೆ ಕಟ್ಕೊಂಡಿದ್ದಾರೆ. ಅವರು ಸ್ವಂತ ಮನೆ ಕಟ್ಕೊಂಡಿದ್ದು ಅಷ್ಟೇ ಅಲ್ಲ ನಮಗೆ ಮನೆ ಕೊಡ್ತಿದ್ದಾರೆ. ನನ್ನ ಇಬ್ಬರು ಹೆಣ್ಮಕ್ಳು ನನಗೆ ಮನೆ ಕೊಡ್ತಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಧಾರವಾಡದಲ್ಲಿ ನಮ್ಮ ಮನೆ ಇದೆ, ಹಾಗಾಗಿ ನಾವಿರೋದಿಲ್ಲ, ಅದಕ್ಕೆ ಬಾಡಿಗೆ ಕೊಡ್ತಿದ್ದೇವೆ. ನಾವು ಬೆಂಗಳೂರಲ್ಲಿ ಮಕ್ಕಳು ಕೊಡಿಸಿದ ನಿಮ್ಮ ಥರದ ಮಕ್ಕಳು ಕೊಡಿಸಿದ ಮನೆಯಲ್ಲಿದೆ. ಹಾಂ ರೀ ಸರ್. ನಾನು ಅವ್ರಂಗೆ ಆಗ್ಬೇಕು ಸರ್ ಅಂತ ನಾವು ಭೀ ಅವ್ರಂಗೆ ಆಗ್ಬೇಕಂತ ಆಸೆ ಅದ ರೀ ಸರ್. ಹಾಂ ರೀ ಹಾಂ ಸರ್. ಮಕ್ಕಳೊಂದಿಗೆ ಹೆಮ್ಮೆ ಅಂದರೆ ನನ್ನ ಕರೋನಾದಲ್ಲಿ ನಾನು 3 ಸಲ ಸಾವನ್ನು ನೋಡ್ತಾ ಇದ್ದೆ. ನನ್ನ ಇಬ್ಬರು ಹೆಣ್ಮಕ್ಳು ನನ್ನನ್ನು ಅಂಗೈನಲ್ಲಿ ಹಿಡ್ಕೊಂಡು ಜೋಪಾನ ಮಾಡಿ ಕರ್ಕೊಂಡ್ಬಂದು ಮಗು ಥರ ನನ್ನನ್ನು ಕರ್ಕೊಂಡ್ಬಂದಿದ್ದಾರೆ. ಈಗ ನಾನು ಬದುಕಿದ್ರೆ ನನ್ನ ಇಬ್ಬರು ಹೆಣ್ಮಕ್ಳಿದ್ದಾರೆ. ನೀವು ಹೆಣ್ಮಕ್ಳಿದ್ದೀರಲ್ಲ ಅದಕ್ಕೆ ಹೇಳ್ತಾ ಇದ್ದೇನೆ. ತಾಯಿಗಳೆಲ್ಲ ಇದು ಅವರಿಗೆ ನಾವು ಕೊಡಬಾರ್ದು. ದ್ಯಾಟ್ ಶುಡ್ ಬಿ ಅವರ್ ಲೈಫ್. ನಾವು ಯಾವಾಗ ಹಿರಿಯರಿಗೆ ಗೌರವ ಕೊಡ್ತೇವೆ ನಮಗೆ ಒಳ್ಳೇದಾಗುತ್ತೆ. ಈಗ ನನಗೆ ಅವರು ಒಂಥರ ನನಗೆ ನಾನು ಹೇಳ್ತೀನಿ, ನನಗೆ ಐ ಹ್ಯಾವ್ 2 mothers. ನನ್ನ ತಾಯಿ ಇಲ್ಲ, ಅವರು ಬಿಟ್ಟಿದ್ದಾರೆ. I have lost one mother, but I have gained 2 mothers. ಆ ಥರ ನೀವು ಆಗಬೇಕು. ಮುಖ್ಯವಾಗಿ ತಂದೆ ತಾಯಿಗಳನ್ನ, ಹಿರಿಯರನ್ನ, ಟೀಚರ್ಸನ್ನ ಗೌರವಿಸಬೇಕು. ನಮಗೆ ಲೈಫ್ ಕೊಟ್ಟವರು, ನನ್ನ ಲೈಫಲ್ಲಿ ಭಾಳ ಹೆಲ್ಪ್ ಮಾಡಿದವರು ಟೀಚರ್ಸ್. ಯಾಕಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಅಕ್ಷರ ದೇವರ ಇದ್ರೆ ಅವ್ರಿಗೆ ಏನು, ನಾವು ತುಂಬ ಹಳ್ಳಿನಲ್ಲಿ ತುಂಬ ಹೆಸರಿನ ಪ್ರದೇಶ ನಮ್ಮದು, ಅವರಿಗೆ ಅಕ್ಷರ ಗೊತ್ತಿಲ್ಲ. ಅಲ್ಲಿಗೆ ಪಪ್ಪಿ ಅಂತ ಹೇಳಿ ಬಿಡಿಸ್ಬಿಡ್ತಿದ್ರು. ಅರ್ಥಾಸ್ಥಿತಿ ನಮ್ಮದು, ಬಡತನದ್ದು, ಕೂಲಿ ಮಾಡಿ ಬದುಕುವಂಥದ್ದು ಅಂತ ಟೀಚರ್ಸ್ ಹೆಲ್ಪ್ ಮಾಡಿದ್ರು. ಅವ್ರು ಬರೀ ಅಕ್ಷರ ಕಲಿಸಲ್ಲ, ಬದುಕನ್ನ ಕಲಿಸಿದೆ. ಟೀಚರ್ಸ್ ಲೈಫ್ ಆಲ್ಸೋ ಜೀವನ ಜೋರಿನ ಹೋಗಿಸುತ್ತಾರೆ. So teachers, mother and sisters, teachers, you have to respect all these people. Then only वो हमें हमको बड़ा होता है. ಹಾಂ ಸರ್. ಥ್ಯಾಂಕ್ ಯು ಸರ್. ಮಾತಾಡಿ ಸರ್. Thank you. All the best. I wish you good success in your SSLC exam. ಪರೀಕ್ಷೆ ಬಂದಮೇಲೆ ನನಗೆ ಎಲ್ಲರೂ ಫೋನ್ ಮಾಡಿ ಹಾಂ ಸರ್. ಒಂದು ಸ್ವೀಟ್ ಕಳಿಸ್ಕೊಡಿ. ಆಯ್ತು. ನಿಮ್ಮ ಮನೆಯಲ್ಲಿ ಹೇಳಿ ನಾವು ಇವತ್ತು ಜೊತೆ ಮಾತಾಡಿದ್ವಿ. ವಿ ಆರ್ ವೆರಿ ಹ್ಯಾಪಿ. ಮತ್ತೆ ನಿಮಗೆ ಕರ್ಕೊಡೋದಾಗ ಮತ್ತೆ ಭೇಟಿ ಆಗೋಣ. ಹಾಂ ರೀ ಸರ್. ಮಾಧುರಿ, ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು ಸರ್. ನೀವು ಇಷ್ಟು ಸಮಯ ಕೊಟ್ಟು ಮಾತಾಡಿದ್ರೆ ತುಂಬ ಧನ್ಯವಾದಗಳು. ಯಾಕಂದರೆ ಯಾರು ಈ ಥರ ಮಾಡಿದ್ದಿಲ್ಲ. ಬಟ್ ನಾನು ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ ಹಿಂದೂ ಮತ್ತು 9ನೇ ಕ್ಲಾಸಲ್ಲಿ. ಒಂಥರ ವೀಕ್ನೆಸ್ ಬರುತ್ತೆ. ಹೌದು ಸರ್. ಗೊತ್ತಾಗುತ್ತೆ ಅವ್ರಿಗೆ ಮಾತಾಡೋದು ಭಯ ಇರ್ತದೆ. ಸ್ವಲ್ಪ ಆ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಒಂಥರ ಟೀಚರ್ ಇನ್ನೊಬ್ರು ಪರ್ವೀನ್ ಖಾನ್ ಅಂತ ಹೇಳಿ ಅವರು 2 ತಾಸು ಇದು ಮಾಡಿದ್ರು ಲೈವ್ ಎಜುಕೇಷನ್. ಅವರು ಈಗೆಲ್ಲ ಹೆಲ್ಪ್ ಮಾಡಿದ್ರು. ಹೌದಾ ಸರ್? ಪರ್ವೀನ್ ಖಾನ್ ಅಂತ ಹೇಳಿ ಯಾವುದೋ ಒಂದು ಹಳ್ಳಿಗೆ ಎಷ್ಟು ಆಸಕ್ತಿ ತಗೊಂಡು ಅವರು ಮಾತಾಡ್ತಿದ್ರು. ಹ್ಞೂ ಸರ್. ಭಾಳ ಅದ್ಭುತವಾದ ವಿಷಯ. ಅದನ್ನು ರೆಕಾರ್ಡ್ ಮಾಡಿಲ್ಲ, ಅವರು ರೆಕಾರ್ಡ್ ಮಾಡಿ ಅಲ್ಲಿ ಸುತ್ತಮುತ್ತ ಸ್ಕೂಲ್ಗಳಿಗೆ ಕೂಡ ಕಳಿಸಿದ್ದೇನೆ. ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಒಳ್ಳೆಯದಾಗಿ ನಿಮ್ಮ ಪ್ರಯತ್ನ ನಿಜಕ್ಕೂ ಬಹಳ ಉಪಯುಕ್ತ ಇದೆ. ಇಲ್ಲ, ಯಾಕಂದ್ರೆ ಸರ್ ಕನ್ನಡ ಮೀಡಿಯಂದವ್ರಿಗಂತೂ ಎಲ್ಲರೂ ಹೇಳಿರ್ತಾರೆ, ಇವರಿಗೆ ಹೇಳೋದು ಭಾಳ ಒಂದು ಟಫ್ ಸ್ವಲ್ಪ. ಕನ್ನಡ ಮೀಡಿಯಂದವ್ರು ಹೇಳ್ತಾರಂತಲ್ಲ, ಆಸಕ್ತಿಯಿಂದವ್ರು ಕಲಿಸ್ತಾರೆ. ಓರಿಯೆಂಟೇಷನ್ ಬೇಕು. ಇಲ್ಲಿ ಉರ್ದು ಮೀಡಿಯಂ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಪ್ರಶ್ನೆ ಅಲ್ಲ. ನಿಮಗೆ ಆಸಕ್ತಿ ಇದ್ದರೆ ಮಕ್ಕಳನ್ನ ಈ ಥರ ಕವಿಗಳಿಗೆ ಜೊತೆಗೆ ಎಕ್ಸ್ಪೋಸ್ ಮಾಡಿ ಅವ್ರ ಜೊತೆ ಮುಖಾಮುಖಿ ಮಾಡುವ ಮೂಲಕ ಅದೊಂಥರ ಫ್ರೀನೆಸ್, ಇನ್ನೂ ಏನಾದ್ರು ತಿಳ್ಕೊಳ್ಬೇಕನ್ನೋ ಒಂದು ಪ್ರೀತಿ
ಈ ಟೀಚರ್ಸ್ ಆಗಿ ಮಾಡೋದು ಚೆನ್ನಾಗಿ ಹೌದು ಸರ್. ಖುಷಿ ಆಯ್ತು ಮಾಡೋದು. ನನಗೂ ಭಾಳ ಖುಷಿ ಆಯ್ತು ಸರ್. ಇಷ್ಟು ಸಮಯ ಕೊಟ್ಟರಲ್ಲ ಅದಕ್ಕೆ ಭಾಳ ಥ್ಯಾಂಕ್ಸ್. ಎಷ್ಟು ಹೇಳಿದ್ರು ಕಡಿಮೆ ಸರ್. ಇಲ್ಲ ಇವತ್ತು ನಾವು ಮತ್ತೆ ಸೇಡಮ್ ಹೋಗ್ಬೇಕು, ನಿಮ್ಮ ಊರ ಹತ್ರನೇ ಬರ್ಬೇಕು. ಹೌದು ಸರ್. ಸೇಡಮಲ್ಲಿ ಪ್ರೋಗ್ರಾಮ್ ಇದೆ. ಸೇಡಮ್ನಲ್ಲ? ಸರಿ ಸರಿ. ಅಲ್ಲಿ ನನಗೆ ಒಂದು ಅವಾರ್ಡ್ ಬಂದಿದೆ, ಅಮ್ಮ ಪ್ರಶಸ್ತಿ ಅಂತ. ಹೌದಾ ಸರ್? ಅಭಿನಂದನೆಗಳು ಸರ್. ಅದಕ್ಕೆ ಇವತ್ತು ರಾತ್ರಿ ಇಲ್ಲಿಂದ ಬಿಟ್ಟು ಸೇಡಮ್ಗೆ ಬರ್ತೀನಿ. ನಾಳೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತೀನಿ. ವಾಪಸ್ So nice of you, madam. ಧನ್ಯವಾದಗಳು Thank ಸರ್. you.